ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಈ ಕಡೆ ದೇವಯಾನಿ ಶಾರದನ ಸಾಯಿಸ್ಬೇಕು ಅಂತ ಹೋಗ್ಬಿಟ್ಟು ನಿಂಗವಜ್ಜಿ ಹತ್ರ ಸಿಕ್ಕಾಕೊಂಡ್ಬಿಡ್ತಾಳೆ. ದೇವಯಾನಿಯ ರಹಸ್ಯ ಎಲ್ಲ ಕೂಡ ಬಯಲ್ ಮಾಡ್ತಾಳೆ ಈ ಕಡೆ ನಿಂಗವ್ವ. ಹಾಗಾದ್ರೆ ಏನ್ ಕತೆ ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಹಾಗೇನೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೇನೆ ನಿನ್ನೆ ಸಂಚಿಕೆನಲ್ಲಿ ನಿಂಗವಜ್ಜಿ ಸಂಗೀತಕ್ಕೆ ತುಂಬಾನೇ ಹಿಂಸೆ ಮಾಡಿರ್ತಾರೆ. ಅದ್ರ ವಿಷಯವಾಗಿ ರಾಮ್ ಕೂಡ ಜಗಳ ಕಿಳಿತಾರೆ. ಇನ್ನೇನು ಯಾವ್ದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ನಿಂಗವಜ್ಜಿ ಮನೆಯಿಂದ ಜಾಗ ಖಾಲಿ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಅದಾದ ನಂತರ ಇನ್ನೇನು ಯಾರಿಗೂ ಕೂಡ ಇಷ್ಟ ಇರಲ್ಲ ಹೋಗೋದಿಕ್ಕೆ. ಆದ್ರೂ ಕೂಡ ನಿಂಗವಜ್ಜಿ ಒಂದು ನಡೆದುಕೊಳ್ಳುವಂತ ರೀತಿನ ನೋಡ್ಬಿಟ್ಟು ಎಲ್ಲಿಗೂ ಕೂಡ ಬೇಜಾರಾಗ್ಬಿಟ್ಟು ಹೊರಡೋದಿಕ್ಕೆ ರೆಡಿ ಆಗ್ತಾರೆ. ಇನ್ನೇನು ಶಾರದಾ ಅಂತೂ ಯಾವಾಗ್ಲೂ ಕೂಡ ನಿಂಗವಜ್ಜಿ ಜೊತೆನೆ ಇರ್ತಾಳಲ್ಲ, ಶಾರದನ ಕರ್ಕೊಂಡ್ ಬರ್ತೀನಿ ಅಂತ ಈ ಕಡೆ ಶ್ರವಣ್ ಹೋಗ್ತಿರ್ತಾರೆ. ಶ್ರವಣಿಂದ ಎಲ್ರು ಕೂಡ ಹೋಗ್ತಾರೆ. ಅಲ್ಲಿ ನಿಂಗವಜ್ಜಿ ರೂಮ್ ಅಲ್ಲಿ ಶಾರದಾ ಮತ್ತೆ ನಿಂಗವಜ್ಜಿ ಇಬ್ರು ಕೂಡ ಕುತ್ಕೊಂಡಿರ್ತಾರೆ. ನಿಂಗವಜ್ಜಿ ಈ ಕಡೆ ಶಾರದಂಗೆ ಊಟ ಮಾಡ್ತಿರ್ತಾರೆ. ನಿಂಗವಜ್ಜಿಯ ಒಂದು ಜೀವನದಲ್ಲಿ ಏನೆಲ್ಲ ಘಟನೆ ಆಗಿತ್ತಲ್ಲ, ಒಂದು ಹಳೆ ಘಟನೆ ಎಲ್ಲವನ್ನ ಕೂಡ ಒಂದು ಶಾರದಾ ಹತ್ರ ಹೇಳ್ಕೊತಿರ್ತಾರೆ. ತಾನು ಎಷ್ಟು ಕಷ್ಟಪಟ್ಟು ಬಂದೆ, ತನ್ನ 3 ಮಕ್ಕಳನ್ನ ಯಾವ ತರ ಕಷ್ಟಪಟ್ಟು ಸಾಕಿದೆ, ತನ್ನ ಗಂಡ ಎಷ್ಟು ಕಷ್ಟ ಕೊಟ್ಟ, ತನ್ನ ಒಂದು ಅತ್ತೆ ಮಾವ ಎಷ್ಟೆಲ್ಲ ಹಿಂಸೆ ಮಾಡಿದ್ರು, ಹೊಡಿತಾ ಇದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಶಾರದಾ ಹತ್ರ ಹೇಳ್ಕೊತಿರ್ತಾರೆ. ಇದನ್ನೆಲ್ಲ ಕೇಳ್ಬಿಟ್ಟು ಈ ಕಡೆ ಶ್ರವಣ ಆಗಿರ್ಬೋದು, ಸಂಗೀತ, ರಾಮು, ಅಜಿತ್, ಭೂಮಿ ಎಲ್ರು ಕೂಡ ಈ ಕಡೆ ಇನ್ನೇನು ಶಾರದನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಈ ಕಡೆ ನಿಂಗವಜ್ಜಿ ಶಾರದನ ಹತ್ರ ಎಲ್ಲ ಕೂಡ ಹೇಳ್ಕೊತಿರ್ತಾರೆ. ಮನ ಬಿಚ್ಚಿ ಮಾತಾಡ್ತಿರ್ತಾರೆ. ಈ ಕಡೆ ಶಾರದಾ ಕೂಡ ನಿಂಗವಜ್ಜಿಯ ಕಣ್ಣೀರನ್ನ ಕೂಡ ಒರೆಸ್ತಿರ್ತಾರೆ. ಅದೇನೋ ಗೊತ್ತಿಲ್ಲ, ನಿಂಗವಜ್ಜಿ ಮತ್ತೆ ಶಾರದಂಗೆ ತುಂಬಾ ಚೆನ್ನಾಗಿರುತ್ತೆ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಈ ಕಡೆ ಎಲ್ರು ಕೂಡ ಶ್ರವಣ ಆಗಿರ್ಬೋದು, ಸಂಗೀತ, ರಾಮು ಎಲ್ರು ಕೂಡ ಈ ಕಡೆ ಮನೆಯವರೆಲ್ಲರೂ ಕೂಡ ಬಂದು ಶಾರದನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಈ ಕಡೆ ನಿಂಗವಜ್ಜಿ ಶಾರದನ ಹತ್ರ ಎಲ್ಲ ಕೂಡ ಮನ ಬಿಚ್ಚಿ ಒದರ್ತಿರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರು, ಇಲ್ಲ ನಾವ್ ಇವತ್ತು ಹೋಗೋದ್ ಸರಿ ಇಲ್ಲ, ಅತ್ತೆಗೇನೋ ಒಂದು ಸಮಸ್ಯೆ ಇದೆ, ಅದನ್ನೆಲ್ಲ ಸರಿ ಮಾಡ್ಬಿಟ್ಟೆ ನಾವು ಹೋಗ್ಬೇಕು, ನಮ್ಮಿಂದ ಏನೋ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ, ರಾಮ್ ಕುಟುಂಬದವರು ಎಲ್ರು ಕೂಡ ಡಿಸೈಡ್ ಮಾಡ್ತಾರೆ. ಯಾವ ತರ ಡಿಸೈಡ್ ಮಾಡ್ತಾರೆ ಅಂದ್ರೆ, ನಿಂಗವಜ್ಜಿ ಶಾರದನ ಹತ್ರ ಹೇಳಿರುವ ಮಾತನ್ನೆಲ್ಲ ಕೇಳಿಸ್ಕೊಂಡಿರ್ತಾರಲ್ವಾ. ಇನ್ಮೇಲೆ ನಿಂಗವಜ್ಜಿ ಏನೇ ಕೂಡ ವ್ಯಂಗ್ಯವಾಗಿ ಮಾತಾಡಿದ್ರು ಕೂಡ, ಏನೇ ಕೂಡ ಬೈದ್ರು ಕೂಡ ಯಾವುದನ್ನು ಕೂಡ ನಾವು ತಲೆಗೆ ಹಾಕೋಬಾರ್ದು. ಎಲ್ಲವನ್ನು ಕೂಡ ನಾವು ನಗ್ನಗ್ತಾ ಸ್ವೀಕರಿಸಬೇಕು. ಇನ್ನ ಒಂದೆರಡು ದಿನ ಸತ್ಯನಾರಾಯಣ ಪೂಜೆ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಡಿಸೈಡ್ ಮಾಡಿರ್ತಾರೆ. ಈ ಕಡೆ ನಿಂಗವಜ್ಜಿ ಎಲ್ರ ಮೇಲೂ ಕೂಡ ಕೋಪ ಮಾಡ್ಕೊಂಡು, ಅಂದ್ರೆ ಯಾವಾಗ ರಾಮು ಜಗಳು ಕಿಳಿತಾರಲ್ವಾ ನಿಂಗವಜ್ಜಿ ಹತ್ರ, ಇವಾಗ್ಲೇ ಎಲ್ರು ಈ ಮನೆಯಿಂದ ಹೊರಟು ಬಿಡಿ ಅಂತ ಹೇಳ್ಬಿಟ್ಟು ಬಂದಿರ್ತಾಳೆ. ಆದ್ರೆ ನಿಂಗವಜ್ಜಿ ಶಾರದನ ಹತ್ರ ಎಲ್ಲ ಕೂಡ ಹೇಳ್ಕೊಂಡಿರೋದನ್ನ ಕೇಳ್ಬಿಟ್ಟು ಎಲ್ರು ಕೂಡ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಅದಾದ ನಂತರ ಈ ಕಡೆ ನಿಂಗವಜ್ಜಿ ಶಾರದನಿಗೆ ಊಟ ಮಾಡಿಸ್ಬಿಟ್ಟು ಇನ್ನೇನು ಮನೆಯಿಂದ ಆಚೆ ಬರ್ತಾರೆ, ಅಂದ್ರೆ ರೂಮಿಂದ ಆಚೆ ಬರ್ತಾರೆ. ಹಾಲಿಗೆ ಬಂದ್ಬಿಟ್ಟು ಎಲ್ಲ ಪೀಡೆಗಳು ತೊಲಗ್ದ್ವಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ ಬರ್ತಿರ್ತಾರೆ. ಈ ಕಡೆ ನಿಂಗವಜ್ಜಿ ಎಲ್ಲ ಪೀಡೆಗಳು ತೊಲಗ್ದ್ವಾ ಅಂತ ಹೇಳಿದ್ರೆ ಈ ಕಡೆ ರಾಮ್ ಆಗಿರ್ಬೋದು, ಅಜಿತ್, ಸಂಗೀತಾರಾಮ್ ಎಲ್ರು ಕೂಡ ಕೋಪ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ನಿಂಗವಜ್ಜಿ ಮಾತಿಂದ ಬೇಸರ ಮಾಡ್ಕೊಂಡ್ಬೇಕಾಗಿರುತ್ತೆ. ಆದ್ರೆ ನಿಂಗವಜ್ಜಿ ಮಾತನ್ನ ಕೇಳ್ಬಿಟ್ಟು ಎಲ್ರು ಕೂಡ ನಗ್ತಿರ್ತಾರೆ. ಈ ಕಡೆ ನಿಂಗವಜ್ಜಿಗೆ ಫುಲ್ಲು ಶಾಕು. ಏನ್ರು ನಿಮ್ದು, ನಾನು ನಿಮ್ಮನ್ನ ಪೀಡೆಗಳಂತ ಇದ್ದೀನಿ, ಇನ್ನು ಪೀಡೆಗಳು ತೊಲಗಿಲ್ಲ ಅಂತಿದ್ದೀನಿ, ಈ ಮನೆ ಬಿಟ್ಟು ಹೋಗ್ಬೇಕು, ನಾನು ಈ ಮನೆ ಯಜಮಾನಿ, ಎಲ್ಲ ತೊಲಗಿ ತೊಲಗಿ ಪೀಡೆಗಳ ತೊಲಗಿ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಬೈತಿದ್ರು ಕೂಡ ಎಲ್ರು ಕೂಡ ನಿಂಗವಜ್ಜಿ ಮಾತನ್ನ ಕೇಳ್ಬಿಟ್ಟು ಎಲ್ರು ಕೂಡ ತಮಾಷೆಯಾಗಿ ಒಂದು ನಗ್ತಿರ್ತಾರೆ. ಅಜಿತ್ ಕೂಡ ಬಂದ್ಬಿಟ್ಟು, ಪೀಡೆಗಳ ಯಾರಜ್ಜಿ ಪೀಡೆಗಳು, ನಾವು ಪೀಡೆಗಳ, ನಾವು ಪೀಡೆಗಳಾದ್ರೆ ನೀವು ನಮ್ಮಜ್ಜಿ, ನೀವೇನಜ್ಜಿ, ನೀವು ಅದೇ ತಾನೆ ಅಂತ ಹೇಳಿದಾಗ ಈ ಕಡೆ ನಿಂಗವಜ್ಜಿಗೆ ಫುಲ್ಲು ಶಾಕ್ ಆಗುತ್ತೆ. ಎಲ್ರು ಕೂಡ ನಗ್ತಿರ್ತಾರೆ ನಿಂಗವಜ್ಜಿ ಮಾತನ್ನ ಕೇಳ್ಬಿಟ್ಟು, ಯಾರು ಕೂಡ ಬೇಸರ ಮಾಡ್ಕೊಳ್ತಿರಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನಿಂಗವಜ್ಜಿಗೆ ಶಾಕ್ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಚಂದ್ರಿಕಾ ಅಂತೂ ಇವ್ರುಗಳೆಲ್ಲ ಹೋಗೋದೇ ಕಾಯ್ತಿರ್ತಾಳೆ. ಯಾಕಂದ್ರೆ ಇಲ್ಲಿ ರಾಮ್ ಏನಾದ್ರು, ಇಲ್ಲಿ ರಾಮ್ ಫ್ಯಾಮಿಲಿ ಏನಾದ್ರು ಇಲ್ಲೇ ಸೆಟಲ್ ಆಗ್ಬಿಟ್ರೆ ತನಗೆ ಬರುವಂತ ಆಸ್ತಿ ಎಲ್ಲ ತಾಯಿಯ ಆಸ್ತಿಗೋಸ್ಕರ ಇಲ್ಲಿ ಇರ್ತಾಳೆ. ಇವ್ರೆಲ್ರು ಕೂಡ ವಿಚಿತ್ರವಾಗಿ ನಗ್ತಿರೋದನ್ನ ನೋಡಿ ಈ ಕಡೆ ಚಂದ್ರಿಕಾ ಉರ್ಕೋತಿರ್ತಾಳೆ. ಈ ಕಡೆ ಅಜಿತ, ನಾವು ಪೀಡೆಗಳಾದ್ರೆ ನೀವು ಇನ್ನೇನು ಅಂತ ಕೇಳಿದಾಗ ಈ ಕಡೆ ನಿಂಗವಜ್ಜಿ ಶಾಕ್ ಆದಾಗ, ಅಲ್ಲ ನಿಂಗಜ್ಜಿ, ಏನ್ ಗೊತ್ತಾ, ನಾವಂತೂ ಇಲ್ಲಿಂದ ಹೋಗಲ್ಲ, ನಾವು ಇಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮುಗ್ಸೆ ಹೋಗೋದು, ಸತ್ಯನಾರಾಯಣ ಪೂಜೆ ಮುಗ್ಸೆ ಹೋಗೋದು ಅಂತ ಹೇಳಿದಾಗ ಈ ಕಡೆ ಎದುರುಗಡೆ ರಾಮ್ ಕೂಡ ಬರ್ತಾರೆ. ಹೌದು ಅಮ್ಮ, ನಾವು ಹೋಗಲ್ಲ, ಎಲ್ಲ ಸತ್ಯನಾರಾಯಣ ಪೂಜೆನ ಮುಗಿಸ್ಬಿಟ್ಟೆ ಹೋಗೋದು ಅಂದಾಗ ಈ ಕಡೆ ನಿಂಗವಜ್ಜಿಗೆ ಫುಲ್ಲು ಖುಷಿ ಆಗ್ತಿರತ್ತೆ. ರಾಮ, ನಿಜ ಹೇಳ್ತಿದ್ಯೇನೋ ಅಂತ ಹೇಳ್ಬಿಟ್ಟು ಬಾರೋ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನೇನು ರಾಮನ ತಪ್ಕೊಂಡು ಮುದ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಈ ಕಡೆ ಈ ಕುತಂತ್ರಿ ಚಂದ್ರಿಕಾ ಇರ್ತಾಳಲ್ಲ, ಅಮ್ಮ ಅಂತ ಹೇಳ್ತಾಳೆ. ಈ ಕಡೆ ಚಂದ್ರಿಕನ್ ಕಡೆ ತಿರುಗಿ ನೋಡಿದಾಗ ಗುರಾಯಿಸಿರ್ತಾಳೆ. ಅಲ್ಲಿಗೆ ಮತ್ತೆ ಈ ಕಡೆ ನಿಂಗವಜ್ಜಿಗೆ ಮತ್ತೆ ರಾಮನ್ ಮೇಲಿರುವಂತ ಕೋಪನ ಹೆಚ್ಚು ಮಾಡ್ತಾಳೆ ಅಂತಾನೆ ಹೇಳ್ಬೋದು. ಪ್ರತಿ ಸಲನೂ ಕೂಡ ಈ ಕಡೆ ನಿಂಗವಜ್ಜಿಗೆ ಒಂದು ರಾಮ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ರು ಈ ಒಂದು ಕುಟುಂಬದ ಒಂದು ಜನಗಳ ಒಂದು ಬಾಂಧವ್ಯನ ನೋಡ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕರಗ್ತಿರುವಾಗ ಈ ಕಡೆ ಚಂದ್ರಿಕಾ ಯಾವ್ದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತಿರಲ್ಲ. ತಾಯಿಯ ಒಂದು ಮನ್ಸನ್ನ ಚಂಚಲ ಮಾಡ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಈ ಕಡೆ ಮನೆಯವ್ರ ಎಲ್ರು ಕೂಡ ಈ ಕಡೆಯಿಂದ ಪೂಜೆ ಮುಗಿಸೋವರೆಗೂ ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಕಾಮ್ ಆಗಿರುವಾಗ ಇಷ್ಟೆಲ್ಲ ಒಂದು ಸನ್ನಿವೇಶ ಆದ್ಮೇಲೆ ಎಲ್ರು ಕೂಡ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲ್ಸನ ಮಾಡ್ಕೋತಿರ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಅಂಜನಾ ಅಲ್ಲೇ ನಿಂತ್ಕೊಂಡಿರ್ತಾರೆ. ಏಯ್ ಪೇಟೆ ಬರ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜನನ ಕರೆದಾಗ ದೇವಯಾನಿ ಮುಂದೆ ಬರ್ತಾಳೆ. ನೀನ್ ಪೇಟೆನೇನೆ, ಸರಿ ಬಾ. ಏನ್ ಗೊತ್ತಾ,
ನಿಮ್ಗೆ ಒಂದ್ ಕೆಲ್ಸ ಕೊಡ್ತೀನಿ ಅದನ್ನ ಮಾಡ್ಬೇಕು ಅಂತ ಏನು ಅಂತ ಕೇಳ್ತಾರೆ. ದೇವಯ್ಯನಿಗಂತೂ ನಿಂಗವಜ್ಜಿ ಕೆಲ್ಸ ಹೇಳಿದ್ರೆ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಸೌದೆ ಒಲೆನಲ್ಲಿ ಅಡಿಗೆ ಮಾಡಿಸ್ಬಿಟ್ಟು ಸಿಕ್ಕಾಬಟ್ಟೆ ಸುಸ್ತಾಗಿರ್ತಾಳೆ. ಹಾಗಾಗಿ ಇನ್ನೇನಪ್ಪ ಕಾಟ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ. ಏಯ್ ಏನೇ ಯೋಚನೆ ಮಾಡ್ತಿದ್ಯಾ, ನಾನೊಂದ್ ಕಷಾಯ ಹೇಳ್ತೀನಿ ಅದನ್ನ ಮಾಡ್ಕೊಂಡ್ ತಗೊಂಡ್ ಬಾ ಅಂತ ಹೇಳಿದಾಗ ಏನ್ ಕಷಾಯ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಕೇಳ್ತಾಳೆ. ಶಂಖ ಪುಷ್ಪ ಹೂವನ್ನ ತಗೊಂಡು ಅದರಿಂದ ಕಷಾಯ ಮಾಡ್ಕೊಡ್ಬೇಕು ತಗೊಂಡ್ ಬಂದ್ ಕೊಡ್ಬೇಕು ಅಂತ ಈ ಕಡೆ ನಿಂಗವಜ್ಜಿ ಹೇಳ್ಬಿಡ್ತಾರೆ. ಹಬ್ಬ ಬದುಕ್ತೆ, ಎಲ್ಲಿ ಈ ಮುದುಕಿ ಅಡಿಗೆ ಮಾಡಕ್ ಹೇಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಶಾಕ್ ಆಗ್ತಿರ್ತಾಳೆ. ಏಯ್ ಏನೇ ಶಾಕ್ ಆಗಿದ್ಯಾ, ಆ ಒಂದು ಶಂಖ ಪುಷ್ಪ ಹೂವಿಂದ ಒಂದು ಕಷಾಯ ಮಾಡ್ಕೊಂಡ್ ಬರ್ಬೇಕು. ಅದು ನನ್ಗಲ್ಲ ಶಾರದನ್ಗೆ ಆದಷ್ಟು ಬೇಗ ಹಳೆ ನೆನ್ಪೆಲ್ಲ ವಾಪಸ್ ಆಗ್ಬೇಕು. ಹೋಗೋಗು ಬೇಗ ತಗೊಂಡ್ ಬಂದು ಕಷಾಯ ಮಾಡ್ಕೊಡು ಅಂತ ಈ ಕಡೆ ನಿಂಗವಜ್ಜಿ ದೇವಯಾನಿಗೆ ಆರ್ಡರ್ ಮಾಡ್ತಿರುವಾಗ ಈ ಕಡೆ ದೇವಯಾನಿಗೆ ಫುಲ್ಲು ಶಾಕು. ಯಾಕಂದ್ರೆ ಈ ಕಡೆ ಶಂಖ ಪುಷ್ಪ ಹೂವಿಂದ ಕಷಾಯ ಮಾಡಿದ್ರೆ ಒಂದೆರಡು ದಿನದಲ್ಲಿ ಎಲ್ಲ ಕೂಡ ಹಳೆ ನೆನಪು ವಾಪಸ್ ಬರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಹಾಗಾಗಿ ಈ ಕಡೆ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾಳೆ. ಹಾಗಾಗಿ ಈ ಕಡೆ ದೇವಯಾನಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ಕೋತಾಳೆ. ಅಂದ್ರೆ ಒಂದು ಶಾರದನ ಮುಗಿಸ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೋತಾಳೆ. ಸರಿ ಆಯ್ತು ಅತ್ತೆ, ನಾನ್ ಕಷಾಯ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಳೆ. ಅಂದ್ರೆ ಈ ಕಡೆ ಶಂಖಪುಷ್ಪ ಹೂವಿನ ಒಂದು ಕಷಾಯ ಎಲ್ಲ ಶಾರದನ ಕೊಲೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬೇರೆನೆ ಕಷಾಯ ಮಾಡ್ಕೊ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಡಿಸೈಡ್ ಆಗ್ತಾಳೆ. ಯಾಕಂದ್ರೆ ಈ ಕಡೆ ಶಾರದಂಗೆ ಎಲ್ಲ ಹಳೆ ನೆನಪಾದ್ರೆ ದೇವಯಾನಿ ಕತೆ ಮುಗ್ದೆ ಹೋಗುತ್ತೆ. ನಾನಂತೂ ಈ ಊರಲ್ಲಿ ಇರಕ್ಕಾಗಲ್ಲ, ದೇಶಾಂತರ ಬಿಟ್ಟು ಹೋಗ್ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಶಾರದನ ಮುಗ್ಸೋದಿಕ್ಕೆ ಬೇರೆನೆ ಕಷಾಯ ಮಾಡ್ಕೋಬೇಕು ಅಂತ ಹೇಳಿ ಈ ಕಡೆ ದೇವಯಾನಿ ಡಿಸೈಡ್ ಮಾಡ್ಕೋತಾಳೆ. ಇಲ್ಲ ಈ ಶಾರದನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು, ಅವಳನ್ನ ಬೇರೆ ಲೋಕಕ್ಕೆ ಕಳಿಸ್ಬೇಕು, ಇಲ್ಲಾಂದ್ರೆ ನನ್ಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಫೈನಲ್ ಆಗಿ ಡಿಸೈಡ್ ಆಗ್ತಾಳೆ. ಏ ದೇವಯಾನಿ ಏನೇ ಯೋಚನೆ ಮಾಡ್ತಿದ್ಯಾ, ಹೋಗಿ ತಗೊಂಬಾರೆ ಕಷಾಯ ಮಾಡ್ಕೊ ಬಾರೆ ಅಂತ ಈ ಕಡೆ ಕಿರಿಸ್ದಾಗ ಸರಿ ಆಯ್ತು ಅತ್ತೆ ಅಂತ ಹೇಳ್ಬಿಟ್ಟು ದೇವಯಾನಿ ಹೋಗ್ತಾಳೆ. ಈ ಕಡೆ ದೇವಯಾನಿ ಮತ್ತೆ ಅಂಜನನ ಒಂದು ಆಕ್ಟಿವಿಟೀಸ್ ನ ನೋಡಿದ್ರೆ ಈ ಕಡೆ ನಿಂಗವಜ್ಜಿಗೆ ಇವರಿಬ್ರು ಮೇಲೆ ಒಂದು ಅನುಮಾನ ಬಂದಿರತ್ತೆ. ಇವರು ಕೆಲಸ ಕಾರ್ಯ ನಡವಳಿಕೆ ಎಲ್ಲವನ್ನು ಕೂಡ ಈ ಕಡೆ ಸುಮಾರು ದಿನದಿಂದ ಅಬ್ಸರ್ವ್ ಮಾಡಿರೋದ್ರಿಂದ ಒಂದು ನಿಂಗವಜ್ಜಿಗೆ ದೇವಯಾನಿ ಮತ್ತೆ ಅಂಜನನ್ ಮೇಲೆ ಒಂದು ಕಣ್ಣಿರತ್ತೆ. ಇನ್ನೊಂದ್ ಕಡೆ ಈ ಕಡೆ ನಿಂಗವನ್ ಮಗಳು ಚಂದ್ರಿಕಾ, ಅಲ್ಲ ಇವರೆಲ್ಲ ಏನು ನಮ್ಮಮ್ಮ ಎಷ್ಟೇ ಬೈದ್ರು ಕೂಡ ತಮಾಷೆಯಾಗಿ ತಗೊಂಡು ನಗ್ತಿರ್ತಾರಲ್ಲ, ಇನ್ನೇನು ಮನೆಗೆಲ್ಲ ಈ ಕಡೆ ಮನೆಯಿಂದ ಬಿಟ್ಟು ಹೊರಟೋಗ್ತಾರೆ ಅಂತ ಅಂದ್ರೆ ಇನ್ನು ಕೂಡ ಇಲ್ಲೇ ಠಿಕಾಣಿ ಹೂಡೋ ತರ ಕಾಣಿಸ್ತಿದಾರಲ್ಲ. ಹೇಗಾದ್ರೂ ಮಾಡಿ ಈ ಕಡೆ ಮನೆಯಿಂದ ಎಲ್ರನ್ನೂ ಕೂಡ ಕಳಿಸ್ಬೇಕು ಅಂತ ನಾನ್ ಟ್ರೈ ಮಾಡ್ತಿದ್ರೆ ಇವ್ರೇನು ಈ ಸಡನ್ ಆಗಿ ಚೇಂಜ್ ಆಗ್ಬಿಟ್ರಲ್ಲ. ಅಮ್ಮ ಎಷ್ಟೇ ಬೈದ್ರು ಕೂಡ ತಮಾಷೆಯಾಗಿ ತಗೊಂಡು ನಗ್ತಾರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಚಂದ್ರಿಕಾ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ಇವರೆಲ್ಲ ಈ ಆಸ್ತಿಗೆ ಏನಾದ್ರು ಇಲ್ಲೇ ಕಾಯ್ತಾ ಇದಾರಾ ಏನ್ ಕತೆ? ಇಲ್ಲ ಇದಕ್ಕಂತೂ ನಾನಂತೂ ಅವಕಾಶ ಕೊಡಲ್ಲ. ಈ ಆಸ್ತಿ ಎಲ್ಲ ನನ್ಗೆ ಸೇರ್ಬೇಕಾಗಿರೋದು. ಯಾವ ಕಾರಣಕ್ಕೂ ಆದಷ್ಟು ಬೇಗ ಇವ್ರನ್ನ ಇಲ್ಲಿಂದ ಸಾಗಾಕ್ಬೇಕು ಅಂತ ಈ ಕಡೆ ಚಂದ್ರಿಕಾ ಯೋಚನೆ ಮಾಡ್ತಿರ್ತಾಳೆ. ಮೊದ್ಲು ಒಂದು ನಿಂಗವಜ್ಜಿಯ ಒಂದು ತಾಯಿ ಕಥೆನ ಮುಗಿಸ್ಬೇಕು. ತಾಯಿ ಸತ್ತೋದ್ಮೇಲೆ ತನ್ನ ಎಲ್ಲ ಆಸ್ತಿ ಕೂಡ ಇವ್ರನ್ನೆಲ್ಲರನ್ನು ಕೂಡ ಓಡಿಸಿದ್ರೆ ತನ್ನ ಎಲ್ಲ ಆಸ್ತಿ ಕೂಡ ತನ್ನ ತಾಯಿಯ ಒಂದು ಎಲ್ಲ ಆಸ್ತಿ ಕೂಡ ತನ್ಗೆ ಬರುತ್ತೆ ಅನ್ನೋದು ಒಂದು ಚಂದ್ರಿಕನ ಒಂದು ಪ್ಲಾನ್ ಆಗಿರುತ್ತೆ. ಹಾಗಾಗಿ ಅದೇ ಪ್ರಕಾರ ನಡ್ಕೋತಿರ್ತಾಳೆ. ಇನ್ನೊಂದ್ ಕಡೆ ಈ ಅಜಿತ್ನಿಗೆ ಫುಲ್ಲು ಚಂದ್ರಿಕನ್ ಮೇಲೆ ಫುಲ್ಲು ಅನುಮಾನ ಶುರು ಆಗಿರುತ್ತೆ. ಇವಳೇನೋ ಡಬಲ್ ಗೇಮ್ ಮಾಡ್ತಿದ್ದಾಳೆ ಅನ್ನೋದು ಅಜಿತ್ನಿಗೆ ಗೊತ್ತಾಗಿರುತ್ತೆ. ಅಲ್ಲ ನಿಂಗವಜ್ಜಿ ಎಷ್ಟೇ ಕೂಡ ಪ್ರೀತಿಯಿಂದ ನಮ್ಮ ಅಮ್ಮನ ಹತ್ರ ಆಗಿರ್ಬೋದು ಅಪ್ಪನ ಹತ್ರ ಆಗಿರ್ಬೋದು ಎಷ್ಟೇ ಪ್ರೀತಿಯಿಂದ ಮಾತಾಡಕ್ ಬಂದಾಗ ಈ ಕಡೆ ಈ ಚಂದ್ರಿಕಾ ಬಂದು ಅಡ್ಡಗಾಲ ಹಾಕ್ತಾಳಲ್ಲ, ಏನೋ ಇರ್ಬೇಕು ಸಮಥಿಂಗ್ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತನ್ಗೆ ಸ್ಟ್ರಾಂಗ್ ಆಗಿ ಚಂದ್ರಿಕನ್ ಮೇಲೆ ಅನುಮಾನ ಶುರು ಆಗ್ತಿರತ್ತೆ. ಇನ್ನೊಂದ್ ಕಡೆ ಈ ಭೂಮಿ ಟೆನ್ಷನ್, ಇನ್ನೇನು ಮದುವೆಯ ಒಂದು ದಿನಾಂಕ ಮುಗ್ದೋಗಿದೆ, ಒಂದು ಕಾಂಟ್ರಾಕ್ಟ್ ಮದುವೆಯ ದಿನಾಂಕ ಒಂದು ಮುಗ್ದೋಗಿದೆ. ಇನ್ನೇನು ಈ ಮನೆಯಿಂದ ಅಲ್ಲಿ ಹೋಗ್ಬೇಕಾದ್ರೆ ಇನ್ನು ನಾನು ಈ ಮನೆ ಬಿಟ್ಟು ಹೋಗ್ಬೇಕು, ಎಲ್ಲರನ್ನ ಬಿಟ್ಟು ಹೋಗ್ಬೇಕು ಅನ್ನೋದು ಒಂದು ಭೂಮಿಯ ಒಂದು ಟೆನ್ಷನ್ ಆಗಿರುತ್ತೆ. ಇಲ್ಲ ಆತರ ಎಲ್ಲ ಆಗದ್ ಬೇಡ, ಹೇಗಾದ್ರೂ ಮಾಡಿ ಸಾಹೇಬ್ರ ತನ್ನ ಪ್ರೀತಿ ವಿಚಾರನ ಹೇಳ್ಕೋಬೇಕು ಅಂತ ಈ ಕಡೆ ಭೂಮಿ ಕೂಡ ಡಿಸೈಡ್ ಆಗಿರ್ತಾಳೆ. ನಾನಂತೂ ಈ ಮನೆ ಅಂತೂ ಬಿಟ್ಟು ಹೋಗಲ್ಲ, ನಾನು ಸಾಯೋ ತನಕ ಇದೇ ಮನೆಯಲ್ಲಿ ಇರ್ತೀನಿ, ಸಾಹೇಬ್ರಿಗೆ ಹೆಂಡತಿಯಾಗಿರ್ತೀನಿ, ಅವ್ರ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಫೈನಲ್ ಆಗಿ ಡಿಸಿಷನ್ ತಗೋತಾಳೆ. ಇನ್ನೊಂದ್ ಕಡೆ ಅಜಿತ್ ಕೂಡ ತನ್ನ ಎಲ್ಲ ಪ್ರೀತಿ ವಿಚಾರವನ್ನ ಭೂಮಿ ಹತ್ರ ಹೇಳ್ಕೋಬೇಕು, ಭೂಮಿನ ಬಿಟ್ಟು ಬದುಕೋಕೆ ನನ್ ಕೈ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಇನ್ನೊಂದ್ ಕಡೆ ಡಿಸೈಡ್ ಮಾಡ್ಕೊಂಡಿದ್ರೆ ಈ ಕಡೆ ಭೂಮಿ ಕೂಡ ಇಬ್ರು ಸೇಮ್ ಡಿಸಿಷನ್ ತಗೊಂಡಿರ್ತಾರೆ. ಇನ್ನೇನು ಅಜಿತ್ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ ಈ ಕಡೆ ನಚಿಕೇತ್ ಕಾಲ್ ಬರುತ್ತೆ ಅಜಿತ್ನ್ಗೆ. ಹೇಳು ನಚ್ಚಿ ಅಂತ ಹೇಳ್ಬಿಟ್ಟು ಕೂಡ ಅಜಿತ್ ಕೂಡ ಕಾಲ್ ರಿಸೀವ್ ಮಾಡ್ತಾರೆ. ಅದು ಬ್ರೋ ಏನ್ ಗೊತ್ತಾ, ಎಲ್ರದು ಕೂಡ ಬ್ಲಡ್ ನ ತಗೊಬಂದಲ್ಲ, ಎಲ್ರೂ ಬ್ಲಡ್ ಕೂಡ ನಾರ್ಮಲ್ ಆಗಿದೆ, ಆದ್ರೆ ನಿಂಗವಜ್ಜಿದ್ ಮಾತ್ರ ಸ್ವಲ್ಪ ಬೇರೆ ತರನೇ ಇದೆ. ಅವರು ಬ್ಲಡ್ ಅಲ್ಲಿ ಡೈಲಿ ಪಾಯ್ಸನ್ ಮಿಕ್ಸ್ ಆಗ್ತಿದೆ, ಅಂದ್ರೆ ಒಂದು ಊಟದಲ್ಲಿ ವಿಷ ಬೆರಿತಾ ಇದೆ, ಅಂದ್ರೆ ಒಂದು ಟ್ಯಾಬ್ಲೆಟ್ಸ್ ತಗೋತಾ ಇದಾರೆ ಅವರು. ಈ ಒಂದು ವಿಷಕಾರಿ ಟ್ಯಾಬ್ಲೆಟ್ಸ್ ಇಂದ ಅವರಿಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ. ಯಾರೋ ಬೇಕು ಅಂತಾನೆ ಹೇಳ್ಬಿಟ್ಟು ಈ ಕಡೆ ಟ್ಯಾಬ್ಲೆಟ್ಸ್ ನ ಕೊಡ್ತಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅಜಿತ್ ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಹೌದಾ, ಏನ್ ಹೇಳ್ತಿದ್ದೆ ನಚ್ಚಿ, ನೀನ್ ಹೇಳ್ತಿರೋದು ಸತ್ಯನಾ? ಸರಿ ಆಯ್ತು, ನಾವ್ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ, ನೀನ್ ಆದಷ್ಟು ಬೇಗ ಎಲ್ಲ ರಿಪೋರ್ಟ್ಸ್ ನ ತಗೊಂಡ್ ಬಾ ಅಂತ ಹೇಳ್ಬಿಟ್ಟು ಅಜಿತ್ ಕಾಲ್ ಅನ್ನ ಕಟ್ ಮಾಡ್ತಾರೆ. ಅಲ್ಲಿಗೆ ನಚಿಕೇತ್ ಕೂಡ ಹೊರಟು ಮನೆಗೆ ಬರ್ತಾರೆ. ಈ ಕಡೆ ನಿಂಗವಜಿಗೆ ಒಂದು ಊಟದಲ್ಲಿ ವಿಷ ಬೆರೆಸೋದಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಕೊಡ್ತಿರೋದು ಯಾರಾಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ತಲೆನಲ್ಲಿ ಹತ್ತಾರು ಪ್ರಶ್ನೆಗಳು ಕಾಡ್ತಿರುತ್ತೆ. ಅಷ್ಟರಲ್ಲಿ ಅಜಿತ್ ಇನ್ನೇನು ಒಳಗಡೆ ಬರ್ತಿರುವಾಗ ಅಲ್ಲಿ ರಾಧಿಕಾ ಅಂದ್ರೆ ತನ್ನ ಒಂದು ರಾಮ್ನ ತಮ್ಮನ ಹೆಂಡತಿಯಾದಂತಹ ಚಿಕ್ಕಮ್ಮ ಅಂದ್ರೆ ರಾಧಾ ಚಿಕ್ಕಮ್ಮ ಬರ್ತಿರ್ತಾರೆ. ಚಿಕ್ಕಮ್ಮ ಒಂದ್ ನಿಮಿಷ ಮಾತಾಡ್ಬೇಕು ಅಂತ ಹೇಳಿದಾಗ, ನಿಂಗವಜ್ಜಿಗೆ ಡೈಲಿ ಟ್ಯಾಬ್ಲೆಟ್ಸ್ ಯಾರು ಕೊಡ್ತಿರೋದು, ಊಟ ಆದ ನಂತರ ಅವ್ರಿಗೆ BP ಮಾತ್ರೆ ಆಗಿರ್ಬೋದು ಬೇರೆ ಪೇನ್ ಕಿಲ್ಲರ್ ಮಾತ್ರೆ ಆಗಿರ್ಬೋದು ಯಾರು ಕೊಡ್ತಿರೋದು ಅಂತ ಹೇಳಿದಾಗ ಚಂದ್ರಿಕಾ ಅಂತ ಹೇಳ್ಬಿಡ್ತಾರೆ.
ಚಂದ್ರಿಕಾ ಅವ್ರ ಯಾಕೆ ನೀವು ಕೊಡ್ಬೋದಲ್ಲ ಅಂತ ಹೇಳಿದಾಗ ಅಯ್ಯೋ ನಾನ್ ಕೊಡಕ್ ಹೋದ್ರೆ ಬಾಯಿಗೆ ಬಂದಂಗ್ ಬೈದು ಓಡಿಸ್ಬಿಡ್ತಾರೆ ಹಾಗಾಗಿ ಎಲ್ಲ ಕೂಡ ಅವರೇ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಕಡೆ ರಾಧಾ ಚಿಕ್ಕಮ್ಮ ಕೂಡ ಹೇಳ್ದಾಗ ಇಲ್ಲಿ ಕಡೆ ಅಜಿತ್ನಿಗೆ ಫುಲ್ ಕನ್ಫರ್ಮ್ ಆಗುತ್ತೆ ಈ ಕಡೆ ಚಂದ್ರಿಕಾನೇ ತನ್ನ ತಾಯಿಗೆ ಒಂದು ವಿಷಕಾರಿ ಟ್ಯಾಬ್ಲೆಟ್ಸ್ ನ ಕೊಡ್ತಿರೋದು ಅಂತ ಈ ಕಡೆ ಅಜಿತ್ಗೆ ಸ್ಟ್ರಾಂಗ್ ಆಗಿ ಕನ್ಫರ್ಮ್ ಆಗುತ್ತೆ ಹೇಗಾದ್ರೂ ಮಾಡಿ ಇವಳ ಬಂಡವಾಳನ ಬಯಲ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾರೆ ಸೊ ಇನ್ನೇನು ನಚಿಕೇತ್ ಹತ್ರ ಕೂಡ ಮಾತಾಡ್ಬಿಟ್ಟು ಕಾಲ್ ಅನ್ನ ಕೂಡ ಕಟ್ ಮಾಡ್ತಾರೆ ಆದಷ್ಟು ಬೇಗ ಬಾ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಈ ಕಡೆ ನಚಿಕೇತ್ ಕೂಡ ಎಲ್ಲ ರಿಪೋರ್ಟ್ಸ್ ಅನ್ನ ಕೂಡ ತಗೊಂಡ್ ಬಂದಿರ್ತಾರೆ ಈ ಕಡೆ ಮನೆಯವರೆಲ್ಲರೂ ಕೂಡ ಅಲ್ಲಿ ಹಾಲ್ ಅಲ್ಲಿ ಇರ್ತಾರೆ ಅಲ್ಲಿಗೆ ಅಜಿತ್ ಬರ್ತಾರೆ ಅಲ್ಲಿ ಕೂಡ ಚಂದ್ರಿಕಾ ಇರ್ತಾಳೆ ಇನ್ನೇನು ನಚಿಕೇತ್ ಕೂಡ ಮನೆಗೆ ಎಂಟ್ರಿ ಆಗ್ತಾರೆ ಇನ್ನೊಂದ್ ಕಡೆ ಅಜಿತ್ ಮತ್ತೆ ನಚಿಕೇತ್ ಇಬ್ರು ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೋತಿರ್ತಾರೆ ಈ ಕಡೆ ನಚಿಕೇತ್ ಬಂದ ತಕ್ಷಣ ಅಜಿತ್ ನ ಕರ್ಕೊಂಡು ಹೋಗು ಏನಣ್ಣ ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ದಿಲ್ಲ ಅಂತ ಈ ಕಡೆ ನಚಿಕೇತ್ ಅಜಿತ್ ಹತ್ರ ಕೇಳ್ತಿರ್ತಾರೆ ಈ ಕಡೆ ನಚಿಕೇತ್ಗೆ ಎಲ್ಲ ಕೂಡ ಅಜಿತ್ ಸತ್ಯ ಹೇಳ್ತಾನೆ ಏನ್ ಗೊತ್ತಾ ನಚಿ ಇದೆಲ್ಲ ಮಾಡ್ತಿರೋದು ಬೇರೆ ಯಾರು ಅಲ್ಲ ನಿಂಗವಜ್ಜಿ ಮಗಳಿದಾರಲ್ಲ ನಮ್ಮತ್ತೆ ಆ ಚಂದ್ರಿಕಾ ಅವರೇ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ನಚಿಕೇತ್ಗೆ ಆಕಾಶನೇ ಕಳಚಿ ಬಿದ್ದಷ್ಟು ಶಾಕ್ ಆಗತ್ತೆ ಅಜಿತ್ಗೂ ಕೂಡ ಶಾಕ್ ಆಗಿರತ್ತೆ ಯಾಕಂತ ಹೇಳಿದ್ರೆ ಈ ಕಡೆ ಅಜಿತ್ ರಾಧಾ ಚಿಕ್ಕಮ್ಮನ ಹತ್ರ ಕೇಳಿದಾಗ ಎಲ್ಲ ಕೂಡ ರಾಧಾ ಚಿಕ್ಕಮ್ಮ ಹೇಳಿರ್ತಾರೆ ಈ ಕಡೆ ಚಂದ್ರಿಕಾನೇ ಮಾತ್ರೆ ಕೊಡೋದು ಅಂತ ಹಾಗಾಗಿ ಚಂದ್ರಿಕಾ ಆಸ್ತಿಗೋಸ್ಕರ ತನ್ನ ಹೆತ್ತ ತಾಯಿನ ಸಾಯ್ಸಕ್ಕೋಸ್ಕರ ಈ ತರ ಎಲ್ಲ ಮಾಡ್ತಿದ್ದಾರೆ ಒಂದು ವಿಷಕಾರಿ ಟ್ಯಾಬ್ಲೆಟ್ಸ್ ನ ನಿಂಗವಜ್ಜಿಗೆ ಕೊಡ್ತಿರೋದು ಚಂದ್ರಿಕಾ ಅವ್ರೆ ಅಂತ ಗೊತ್ತಾಗಿರತ್ತೆ ಹಾಗಾಗಿ ಇಬ್ರು ಕೂಡ ಶಾಕ್ ಆಗಿರ್ತಾರೆ ನಜ್ಜಿ ಏನ್ ಗೊತ್ತಾ ಆದಷ್ಟು ಬೇಗ ಚಂದ್ರಿಕನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅದು ನಮ್ ನಿಂಗವಜ್ಜಿನ ಸಾಯ್ಸಕ್ಕೆ ನೋಡ್ತಿದ್ದಾಳಲ್ಲ ಇವಳನ್ನ ನಾನಂತೂ ಸುಮ್ನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಎಷ್ಟೇ ಆದ್ರೂ ಪೊಲೀಸ್ ಅಲ್ವಾ ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋತಿರ್ತಾರೆ ಇನ್ನೇನು ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟು ಚಂದ್ರಿಕನ ಜೈಲಿಗೆ ಹಾಕ್ಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ ನಿಂಗವಜ್ಜಿನ ಕಾಪಾಡ್ಬೇಕು ಮನೆಯವರೆಲ್ಲರೂ ಕೂಡ ಒಂದಾಗ್ಬೇಕು ಅನ್ನೋದು ಈ ಕಡೆ ಅಜಿತ್ ಇಂಟೆನ್ಷನ್ ಆಗಿರುತ್ತೆ ಅಷ್ಟೇನೆ ಇನ್ನೊಂದ್ ಕಡೆ ಈ ಕಡೆ ನಿಂಗವಜ್ಜಿ ದೇವಯ್ಯನಿಗೆ ಶಂಖಪುಷ್ಪವನ್ನ ತಗೊಂಡ್ ಬಂದು ಅದರಲ್ಲಿ ಒಂದು ಕಷಾಯವನ್ನ ಮಾಡ್ಕೊಂಡ್ ಬರೋಕೆ ಹೇಳಿರ್ತಾರೆ ಆ ಕಷಾಯವನ್ನ ಮಾಡಿ ಅದರಲ್ಲಿ ವಿಷವನ್ನ ಬೆರೆಸೋಕೆ ಟ್ರೈ ಮಾಡ್ತಿರ್ತಾಳೆ ಯಾಕಂದ್ರೆ ಇಲ್ಲಿ ಶಾರದಾಂಗೋಸ್ಕರ ಅಂತ ಹೇಳಿರೋದ್ರಿಂದ ಆ ಒಂದು ಕಷಾಯನ ಕೊಟ್ರೆ ಶಾರದಂಗೆ ಎಲ್ಲ ಹಳೆ ನೆನಪಾಗುತ್ತೆ ಅಂತ ಹೇಳಿರೋದ್ರಿಂದ ಹೇಗಾದ್ರೂ ಮಾಡಿ ವಿಷವನ್ನ ಬೆರೆಸ್ಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ ಹೇಗಾದ್ರೂ ಮಾಡಿ ಶಾರದನ ಸಾಯಿಸ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ ಈ ಕಡೆ ದೇವಯ್ಯನಿದು ಇನ್ನೇನು ಆ ಒಂದು ಶಂಖ ಪುಷ್ಪದ ಒಂದು ಕಷಾಯವನ್ನ ಕೂಡ ರೆಡಿ ಮಾಡ್ಕೋತಾರೆ ಆ ಒಂದು ಕಷಾಯಕ್ಕೆ ವಿಷವನ್ನ ಕೂಡ ಬೆರೆಸ್ಕೊಂಡು ರೆಡಿ ಮಾಡ್ಕೊಂಡು ತಗೊಂಡ್ ಬರ್ತಿರ್ತಾಳೆ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಹಾಗಾದ್ರೆ ಈ ದೇವಯಾನಿ ಮಾಡ್ಕೊಂಡ್ ಬಂದಿರುವಂತಹ ಕಷಾಯದಲ್ಲಿ ವಿಷ ಬೆರೆಸಿರೋದು ನಿಂಗವಜಿಗೆ ಹೇಗ್ ಗೊತ್ತಾಗತ್ತೆ ಅಜಿತ್ಗೆ ಹೇಳ್ಬಿಟ್ಟು ದೇವಯಾನಿನ ಅರೆಸ್ಟ್ ಮಾಡಿಸ್ತಾಳ ಈ ಕಡೆ ನಿಂಗವ್ವ ದೇವಯಾನಿ ಬಂಡವಾಳ ಎಲ್ಲ ಕೂಡ ಬಯಲಾಗತ್ತಾ ಈ ಕಡೆ ಚಂದ್ರಿಕಾ ಬಂಡವಾಳ ಕೂಡ ಬಯಲಾಗತ್ತಾ ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಬಾಯ್ ಫ್ರೆಂಡ್ಸ್